ಹಲೋ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ನನಗೆ ಗೊತ್ತು. ಹೊಸ ಸ್ಲೀವ್ಸ್ ಗಾಯ್ಸ್, ಅದು ಸ್ವಲ್ಪ ಬಿಟ್ಟೋಗ್ಬಿಟ್ಟಿತ್ತಾ, ಸೊ ಅದಕ್ಕೆ ಹೊಸದು ತೆಗೆಸ್ಕೊಂಡು ಬಂದೆ. ಅಯ್ಯೋ, ಇವತ್ತೇ ನಮಗೆ ಪೋಸ್ಟಿಂಗ್ ಇಲ್ಲ ಗೈಸ್. ಅದಕ್ಕಿಂತ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ, ಬಟ್ಟೆಯಲ್ಲಿ ತುಂಬ ಚೆನ್ನಾಗಿದೆ ಗೈಸ್. ದೃಷ್ಟಿ ಆಗಿದೆ ಗೈಸ್, ನಿಮಗೆ ದೃಷ್ಟಿ ತೆಗೆಸ್ಕೊಳ್ಳಿ ಮನೆಗೆ ಹೋಗ್ಬಿಟ್ಟು. ಗೈಸ್ ಜಾಮೂನ್ ತಿಂತೀರಾ ಗೈಸ್? ನೋಡಿ ಗೈಸ್, ಯಮ್ಮಿ ಸಾಕಾಗಿದೆ. ಸಕ್ಕತ್ತಾಗಿದೆ ಗೊತ್ತಾ ಗೈಸ್, ನಮ್ಮಮ್ಮ ಮಾಡಿರೋದು. ಗೈಸ್, ನಾನು ನನ್ನ ಫ್ರೆಂಡ್ಗೋಸ್ಕರ ಇವತ್ತು ಗುಲಾಬ್ ಜಾಮೂನ್ ತಗೊಂಡೋಗ್ತಿದ್ದೀನಿ ಗೈಸ್. ಈಗ ತೋರಿಸ್ತೀನಿ. ಈಗೆಲ್ಲ ಪ್ಯಾಕ್ ಮಾಡಿಕೊಂಡು ತಗೊಂಡೋಗ್ಬೇಕು ಗಾಯ್ಸ್. ಮತ್ತೇನು ವಿಶೇಷ? ಚೆನ್ನಾಗಿದ್ದೀರಾ ಎಲ್ಲರೂ ಸಹ? ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಗಾಯ್ಸ್, ಅಷ್ಟೇ. ಸೊ ಇವತ್ತಿಂದ ಪೋಸ್ಟಿಂಗು ಗಾಯ್ಸ್. ಇನ್ನೂ 2 ವಾರ ಗೊತ್ತಾ ಮನೆಗೆ ಹೋಗೋದು. ಬೇಜಾರಾಗ್ತಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇಷ್ಟು ದೂರ ಬಂದಮೇಲೆ ಓದಬೇಕು, ನಮ್ಮ ಕನಸನ್ನು ನಾವು ಕಟ್ಕೋಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಪ ಇಷ್ಟು ವರ್ಷ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿರೋದಕ್ಕೆ ಒಂದು ಪ್ರತಿಫಲ ಅನ್ನೋದು ಬೇಡವಾ? ನಮಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಿಜವಾಗ್ಲೂ ನನ್ನ ಅಪ್ಪ ಅಮ್ಮ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ ನನಗೋಸ್ಕರ ಅಷ್ಟಿಷ್ಟಲ್ಲ, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಂತರ ನಾನು ಚೆನ್ನಾಗಿ ಓದಬೇಕು ಅನ್ನೋ ಒಂದು ಇಷ್ಟೇ ಗೈಸ್. ಬನ್ನಿ ಗೈಸ್, ಕಾಲೇಜಿಗೆ ಹೋಗುವ. ಟೈಮ್ ಆಗಿ ಇನ್ನೊಂದು 3 ಮಿನಿಟ್ಸ್ ಇದೆ, ಹೋಗುವ. ಸೊ ಮತ್ತೆ ಟೈಮ್ ಆಯಿತು ಗೈಸ್. ಸೊ ನಾನು ಅಲ್ಲೇ ಕಾರಿಡಾರ್ ಹತ್ರ ನಡ್ಕೊಂಡು ಬರ್ತಾ ಇದ್ದೆ ಗೈಸ್. ಅಲ್ಲಿ ಕೆಳಗೆ ಬಂದು ಸ್ಲಿಪ್ಪರ್ ಹಾಕಿ ಎಲ್ಲ ಬಂದೆ ಆಯಿತಾ. ಆದರೆ ಎಷ್ಟು ಸೆಕೆ ಗೊತ್ತಾ ದೇವರೇ. ಇವತ್ತು ಸ್ಲಿಪ್ಪರೇ ಹಾಕ್ಕೊಂಡಿದ್ದು, ಯಾಕಂದರೆ ನನಗೆ ಪೋಸ್ಟಿಂಗ್ ಇರಲಿಲ್ವಲ್ಲ. ಸೊ ಆದರೆ ಬಸ್ ಕಾಯ್ತಿದ್ರೆ ಬಸ್ಸೇ ಇಲ್ಲ ಗೈಸ್ ಇವತ್ತು. ಫುಲ್ಲು ಮತ್ತೆ ಬಸ್ ಬಂದದ್ದು, ಫುಲ್ಲು ಲೇಟಾಗಿಬಿಟ್ಟಿದೆ. ಎಷ್ಟು ಫಾಸ್ಟಾಗಿ ಹೋಗಿರಬೇಡ ನಾವು. ಕರೆಕ್ಟಾಗಿ 8:59ಗೆ ಹೋದ್ವಿ ಗಾಯ್ಸ್. ಊಟ ಎಲ್ಲ ಆಯಿತು ಗೈಸ್. ಇವಳದಿನ್ನ ಊಟ ಆಗಿದೆ ಗೈಸ್. ಏನು ಊಟ ಮಾಡ್ತಿದ್ದಾಳೆ ಗೈಸ್? ಅಷ್ಟೇ ಗೈಸ್, ಬಾಯ್ ಗೈಸ್. ಫುಲ್ ಮಾಡಿ ಗೈಸ್. ಮತ್ತೆ ನಾನು ಹಾಸ್ಟೆಲ್ ಕಡೆ ಬಂದೆ ಗಾಯ್ಸ್. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್. ಬಾಯ್ ಟೇಕ್ ಕೇರ್, ಲವ್ ಯು. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಫಾಲೋ ಮಾಡಿ ಇನ್ಸ್ಟಾದಲ್ಲಿ.